ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆ ಒಂದು ಖುಷಿಯಾಗಿರೋಂಥ ವಿಷಯನ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆ ಭೂಮಿ ಪೂಜೆ ಅಥವಾ ನಾವೇನು ಹೇಳ್ತೀವಿ ಗುದ್ದಲಿ ಪೂಜೆ ಮಾಡೋ ಅಂಥ ಪೂಜೆದು ನಾನಿವತ್ತು ನಿಮಗೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬ ಹಳೆಯ ವಿಡಿಯೋ, ಅಂದರೆ ಲಾಸ್ಟ್ ಇಯರ್ ನಾವು ಏಪ್ರಿಲಲ್ಲಿ ಪೂಜೆ ಮಾಡಿದ್ದು. ಸೊ ಆವಾಗಿನ ವಿಡಿಯೋ ನಾನು ಎಲ್ಲೂ ಫೋಟೋ ವೀಡಿಯೋಸ್ನ ಶೇರ್ ಮಾಡಿರಲಿಲ್ಲ. ಸೊ ಇವಾಗ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಕೆಲವೊಂದು ಕ್ಲಿಪ್ಪಿಂಗ್ಸು ನಾನು ಯಾವುದೂ ಲಾಂಗ್ ವೀಡಿಯೋಗಳು ಮಾಡ್ಕೊಂಡಿಲ್ಲ, ಕೆಲವು ಕ್ಲಿಪ್ಪಿಂಗ್ಸ್ನ ನನ್ನ ಹತ್ರ ಇತ್ತು. ಸೊ ಅದನ್ನು ಅಟ್ಯಾಚ್ ಮಾಡಿ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಅಲ್ವಾ, ನಮ್ಮದು ಒಂದು ಮನೆ ಇರಬೇಕು, ನಾವು ಒಂದು ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋದು ನಮ್ಮದು ಅದೇ ರೀತಿ ಆಸೆ ಆಗಿತ್ತು. ಸೊ ಯಾರು ಎಷ್ಟೇ ಏನೇ ನಮ್ಗೆ ಮೋಸ ಮಾಡಿರ್ಬೋದು ಅಥವಾ ಏನೋ ಆಗಿರ್ಬೋದು ನಮ್ಮ ಲೈಫಲ್ಲಿ, ಆದರೆ ಯಾರು ಕೈ ಬಿಟ್ಟರು ದೇವ್ರು ಕೈ ಬಿಡಲ್ಲ ಅಂತಾರಲ್ವ. ಸೊ ನಮ್ಮ ಲೈಫಲ್ಲೂ ಹಾಗೆ ಆಯಿತು. ಯಾರು ಏನೇ ಮಾಡಿದರು ನಮಗೆ ದೇವರು ಎಲ್ಲೂ ಯಾವತ್ತೂ ಮೋಸ ಮಾಡಿಲ್ಲ, ಕೈ ಬಿಟ್ಟಿಲ್ಲ. ಮನೆ ಕಟ್ಟೋಗಿ ನಾವು ಶುರು ಮಾಡಿದಾಗಿಂದ ಹಿಡಿದು ಇವತ್ತು ನಾವು ಮನೆಗೆ ಬಂದು ಸೇರೋವರೆಗೂ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿರ್ಬೋದು, ಯಾವುದೇ ಒಂದಕ್ಕಾಗಲಿ ತುಂಬಾ ಕಷ್ಟಪಟ್ಟು ಕಟ್ಟಿರೋದಿದು. ಯಾವುದೇ ರೀತಿ ನಾವು ಏನೋ ಕೈಯಲ್ಲಿ ದುಡ್ಡಿಟ್ಕೊಂಡು ಕಟ್ಟಿದ್ವಿ ಅಂತ ನಾನು ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಇದು ತುಂಬ ಕಷ್ಟಪಟ್ಟು ಒಂದು ರೂಪಾಯಿನೂ ಜೋಡಿಸಿ ಕಟ್ಟಿರೋವಂಥ ಮನೆ, ತುಂಬ ಕಷ್ಟಪಟ್ಟು ಕಟ್ಟಿರೋವಂಥ ಮನೆ. ಸೊ ಎಲ್ಲರೂ ಹಾಗೇನೇ, ಎಲ್ಲರೂ ತುಂಬಾ ಕಷ್ಟಪಟ್ಟು ಮನೆ ಕಟ್ತಾರೆ. ಸೊ ಕೆಲವ್ರ ಲೈಫಲ್ಲಿ ಒಂದೊಂದು ಥರ ಏನೇನೋ ಸ್ಟೋರೀಸ್ಗಳಿರುತ್ತೆ. ಸೊ ನನ್ನ ಲೈಫಲ್ಲೂ ಏನೇನೋ ಸ್ಟೋರೀಸ್ಗಳಾಗಿ ಏನೇನೋ ಆಗಿ ಕೊನೆಗೆ ಯಾರು ಹೇಳಿದ್ನಲ್ಲ, ಯಾರು ಏನೇ ಎಷ್ಟೇ ಮೋಸ ಮಾಡಿದ್ರು ದೇವ್ರು ಮೋಸ ಮಾಡಲ್ಲ. ನಮ್ಮಲ್ಲಿ ಒಳ್ಳೆಯದು ಅನ್ನೋದಿದ್ದರೆ ಖಂಡಿತವಾಗ್ಲೂ ದೇವ್ರು ನಮ್ಮನ್ನ ಕೈ ಹಿಡಿತಾರೆ ಅನ್ನೋದು ನನ್ನ ಲೈಫಲ್ಲೂ ಕೂಡ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇದು ನೋಡಿ, ಇದು ನಾವು ಮಾಡ್ಕೊಂಡಿರೋದು 2030 ಮೆಜರ್ಮೆಂಟಲ್ಲಿ ಮನೇನ ಸೈಟ್ ತೊಗೊಂಡಿದ್ದು ನಾವು 2030ಲಿ. ಸೊ ಅದರಲ್ಲಿ ನಮಗೆ ಡೂಪ್ಲೆಕ್ಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಸ್ವಲ್ಪ ಇದು ಆಫ್ ಸೈಟ್ ಆಗಿರೋದ್ರಿಂದ ಚಿಕ್ಕದಾಗ್ಬಿಡುತ್ತೆ. ನಮ್ಮ ಕೆಳಗಡೆನೇ ರೂಮು, ಹಾಲು, ಅಡುಗೆ ಮನೆ ಎಲ್ಲ ಬಂದುಬಿಡ್ತು ಅಂದರೆ ತುಂಬ ಚಿಕ್ಕದಾಗುತ್ತೆ. ಸೊ ಕಟ್ಟೋದು ಒಂದೇ ಸರಿ ಅಲ್ವಾ. ಸೊ ಚೆನ್ನಾಗಿ ಕಟ್ಬಿಡೋಣ ಒಂದು ಸರಿ, ಆರಾಮಾಗಿ ದೊಡ್ಡದಾಗಿ ಇರೋ ಥರ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಡೂಪ್ಲೆಕ್ಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ. ಸೊ ನಾವು ಕೆಳಗಡೆ ಹಾಲು, ಅಡುಗೆ ಮನೆ, ಕಾಮನ್ ಒಂದು ಬಾತ್ರೂಮು, ವಾಷಿಂಗ್ ಏರಿಯಾ ಕೊಟ್ಬಿಟ್ಟು, ಆಮೇಲೆ ಸ್ಟೇರ್ಕೇಸ್ ಒಳಗಿಂದನೇ ಕೊಟ್ಬಿಟ್ಟು ಮೇಲುಗಡೆ ರೂಮ್ ಹಾಕ್ಸ್ಕೊಂಡಿದ್ದೀವಿ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಇಷ್ಟ ಇರುತ್ತೆ. ನಮ್ಗೆ ಈ ಥರ ಡೂಪ್ಲೆಕ್ಸ್ ಮನೆ ಇಷ್ಟ ಇತ್ತು. ಸೊ ಹಾಗಾಗಿ ನಾವು ಡೂಪ್ಲೆಕ್ಸ್ ಮನೆ ಮಾಡ್ಕೊಂಡ್ವಿ. ಸೊ ಇವಾಗಂತೂ ತುಂಬಾ ಕಾಸ್ಟ್ಲಿ ಇದೆ. ಮೆಟೀರಿಯಲ್ಸ್ ಆಗ್ಬೋದು, ಲೇಬರ್ ಆಗ್ಬೋದು, ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು. ನಿಮಗೇನಾದ್ರು ಡೀಟೇಲ್ಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೂ ಕೇಳಿ, ನಾನು ಹೇಳ್ತೀನಿ. ಅಂದರೆ ನಿಮಗೆ ಹೇಗೆ ನಾವು ಲೇಬರ್ ಕೊಟ್ಟು ಮಾಡಿಸಿದ್ದ ಅಥವಾ ನಾವೇ ಐಟಮ್ ಹಾಕ್ಸಿ ಮಾಡಿಸಿದ್ದ ಅಥವಾ ಫುಲ್ ಪೂರ್ತಿ ಅವ್ರಿಗೆ ಕೊಟ್ಟಿದ್ದ ಅಂತ. ಇದು ನೋಡಿ, ಇದು ಮೇನ್ ಡೋರು ಪೂಜೆ ಮಾಡ್ತೀವಲ್ಲ, ಸೊ ಅದ್ರದ್ದು ವಿಡಿಯೋ ಇದು. ಯಾವುದೇ ಎಲ್ಲ ವೀಡಿಯೋಸ್ಗಳನ್ನ ನಾನು ಮಾಡ್ಕೊಂಡಿದ್ದೆ, ಎಲ್ಲೂ ಶೇರ್ ಮಾಡಿರಲಿಲ್ಲ. ಸ್ವಲ್ಪ ಬೇಡ ಅಂಥೇಳಿ ಇನ್ನೊಂದು ದಿನ ಯಾವಾಗಾದ್ರು ಎಲ್ಲ ನಮ್ಮ ಮನೆ ನಾವು ಅಂತ ಸೇರ್ಕೊಂಡ್ಮೇಲೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಮೇನ್ ಡೋರ್ದು ಪೂಜೆ. ಇದು ಬಂದು ದೇವ್ರ ಮನೆ, ನಮ್ಮ ಸ್ಟೇರ್ಕೇಸ್ ಪಕ್ಕದಲ್ಲೇ ದೇವ್ರ ಮನೆ ಬರುತ್ತೆ. ಸೊ ದೇವ್ರ ಮನೆದು ಪೂಜೆ. ನಿಮ್ಗೆ ಕಂಪ್ಲೀಟ್ ಏನಾದ್ರು ಡೀಟೇಲ್ಸ್ ಬೇಕು ಅಂತಿದ್ರೆ ಮನೆಯದು ಯಾವ ಫೇಸು, ಯಾವ ರೀತಿ ಪ್ಲ್ಯಾನಿಂಗ್ ಹಾಕಿರೋದು ಅಥವಾ ವಾಸ್ತು ಪ್ರಕಾರನ ಹೇಗೆ ಅನ್ನೋತ್ತ ಡೌಟ್ಸ್ ಅಥವಾ ಏನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮಗೆ ವಿಷಯ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದು ಬಂದು ತಾರಸಿ ಹಾಕೋ ದಿನ, ಆರ್ ಸಿ ಸಿ ಹಾಕೋ ದಿನ ನಮ್ಮ ಮೇಲುಗಡೆ ಪೂಜೆ ಮಾಡಬೇಕಲ್ವ. ಸೊ ಆವಾಗ ಪೂಜೆ ಮಾಡಿರೋ ಅಂತಹದ್ದಿದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಾವು ಇವಾಗ ಅಷ್ಟು ಕಷ್ಟಪಟ್ಟು ಮನೆ ಕಟ್ಟಿ ಈಗ ನಾವು ನಮ್ಮನೆ ಅಂತ ಒಂದು ಸ್ವಂತ ಮನೇಲಿರೋದು ತುಂಬಾ ಖುಷಿ ಆಗುತ್ತೆ. ಈಗ ಅಪ್ಪ ಅಮ್ಮ ಕಟ್ಟಿಸಿ ಇರೋ ಮನೆ ಅದು ಬೇರೆ ಥರ ಫೀಲ್ ಕೊಡುತ್ತೆ. ನಾವೇ ಕಷ್ಟಪಟ್ಟು ಮನೆ ಕಟ್ಟಿ ನಾವಿರೋದು ಅದು ಇನ್ನೊಂದು ಥರ ಫೀಲ್ ಕೊಡುತ್ತೆ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಎಲ್ಲೂ ಏನೂ ಅಡಚಣೆ ಆಗದೆ, ಎಷ್ಟೋ ಜನ ಕೆಲವರು ಮನೆ ಕಟ್ಟುವಾಗ ಶುರು ಮಾಡ್ಕೊಂಡಿರ್ತಾರೆ, ಅದು ಇದು ಪ್ರಾಬ್ಲಮ್ಸ್ ಆಗ್ಬೋದು ಅಥವಾ ಅಮೌಂಟ್ ಶಾರ್ಟೇಜ್ ಆಗ್ಬೋದು, ತುಂಬಾ ಪ್ರಾಬ್ಲಮ್ಸ್ಗಳು ನಾನು ಸುಮಾರು ಕೇಳಿದ್ದೀನಿ. ನಮ್ಮದ್ರಲ್ಲೂ ಆ ಥರ ಆಗಬಾರ್ದು ಅಂತಲೇ ನಾನು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊತಿದ್ದೆ ಯಾವಾಗಲೂ. ನಮ್ಮ ಮನೆ ಆಗೋವರೆಗೂ ಏನೂ ತೊಂದರೆ ಆಗದೇ ಇದ್ದರೆ ಸಾಕು ಅಂತ. ಸೊ ಆ ತಾಯಿ ಅದೇ ರೀತಿಯೇ ನಮಗೆ ಎಲ್ಲ ಒಳ್ಳೆಯದನ್ನೇ ಮಾಡಿದ್ದಾರೆ. ಸೊ ಇನ್ನು ಮುಂದಕ್ಕೂ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ.
ನಮ್ಗೆ ಹೇಗೆ ಅಂದರೆ ಝೀರೋ ನಾಲೆಡ್ಜು ಮನೆ ಕಟ್ಟೋದು ಯಾವ ಥರ ಹೆಂಗೆ ಏನು ಮೆಟೀರಿಯಲ್ ಹಾಕ್ತಾರೆ ನಿಜವಾಗ್ಲೂ ಝೀರೋ ನಾಲೆಡ್ಜ್ ಇತ್ತು. ಬಟ್ ಇವಾಗ ನಾನು ಪ್ರತಿದಿನ ನಾನು ಹೋಗಿ ಮನೆದು ನೋಡ್ಕೋತಾ ಇರೋದ್ರಿಂದ ಇವಾಗ ನಾವು ಒಂದು ಮನೆ ನಾವೇ ಒಂದು ಐಡಿಯಾದಲ್ಲಿ ಕಟ್ಬೋದು ಅಂತ ಅಂದರೆ ಒಂದು ಪ್ಲ್ಯಾನಿಂಗ್ ಹಾಕ್ಸ್ಕೊಂಡು ಮೆಟೀರಿಯಲ್ ನಾವೇ ಹಾಕಿಸಿ ನಾವೇ ಒಂಥರ ನಾವೇ ಕಟ್ಬೋದು. ಅಟ್ಲೀಸ್ಟ್ ಈಗ ಝೀರೋ ನಾಲೆಡ್ಜಿಂದ ಅಟ್ಲೀಸ್ಟ್ ಒಂದು 50% ಆದ್ರೂ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ನಾವೇ ನಿಂತು ಕಟ್ಸಿದ್ರೆ ಇನ್ನೂ ನಮಗೆ ಅಮೌಂಟ್ ಅನ್ನೋದು ಉಳಿಯುತ್ತೆ. ಬಟ್ ನಾವು ಗುತ್ತಿಗೆ ಕೊಟ್ಟರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ನಮಗೆ. ಬಟ್ ನಾವೇ ಇದ್ದರೆ ನಾವೇ ಐಟಮ್ ಹಾಕ್ಸಿ ಲೇಬರ್ ಕೊಟ್ಟು ಮಾಡಿದ್ರೆ ತುಂಬಾ ನಮಗೆ ಅಮೌಂಟ್ ಸೇವ್ ಆಗುತ್ತೆ. ಬಟ್ ನಾವು ಅಷ್ಟೇ ಎಫರ್ಟ್ ಹಾಕಬೇಕಾಗತ್ತೆ, ತುಂಬಾ ಓಡಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ವೀಡಿಯೋ ಬೇಕಿದ್ದರೆ ಹೇಗೆ ಏನು ಅಂತ ನನಗೆ ಕಮೆಂಟ್ ಮಾಡಿ. ವೀಡಿಯೋ ಬೇಕಿದ್ದರೆ ನಾನು ದಯವಿಟ್ಟು ಅದಕ್ಕೂ ನಾನು ಒಂದು ವೀಡಿಯೋನ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು.